ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ 22 ದಿನಗಳಲ್ಲಿಯೇ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಯಾವುದೇ ಟೆಸ್ಟ್ ಮಾಡಿಸ್ಕೊಳ್ಳದೆ ಕೇವಲ ಲಕ್ಷಣಗಳಿಂದ ಹೇಗೆ ತಿಳ್ಕೊಬೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಗರ್ಭಧಾರಣೆ ಹೆಣ್ಣಿನ ಪಾಲಿಗೆ ಬದಲಾವಣೆಯ ಮಹಾಪರ್ವ ಅಂತಲೇ ಹೇಳ್ಬೋದು. ದೈಹಿಕವಾಗಿ ಊಹೆಗೂ ಮೀರಿದ ಬದಲಾವಣೆಗಳು ಮಹಿಳೆಯ ಗರ್ಭ ಧರಿಸಿದ ನಂತರ ಕಾಣಿಸಿಕೊಳ್ಳುತ್ತೆ. ಲೈಂಗಿಕ ಕ್ರಿಯೆಯ ನಂತರ 6 ದಿನಗಳಲ್ಲಿ ಗರ್ಭ ನಿಂತಿರುತ್ತೆ. ಆದರೆ ಋತುಚಕ್ರದಲ್ಲಿ ಬದಲಾವಣೆಯಾದಾಗ ಮಾತ್ರ ಗರ್ಭಧಾರಣೆಯ ಬಗ್ಗೆ ನಾವು ಖಚಿತವಾಗಿ ತಿಳ್ಕೊಳ್ಬೋದು. ಲೈಂಗಿಕ ಕ್ರಿಯೆಯ ಬಳಿಕ ಮೊದಲು 2 ವಾರಗಳಲ್ಲಿ ದೈಹಿಕವಾಗಿ ಸಾಕಷ್ಟು ಬದಲಾವಣೆಗಳನ್ನು ನಮ್ಮ ದೇಹದಲ್ಲಿ ನಾವು ಕಾಣ್ಬೋದು. ಆದ್ದರಿಂದ ಪ್ರೆಗ್ನೆನ್ಸಿ ಅಂತ ಕೂಡ ಕನ್ಫರ್ಮ್ ಮಾಡ್ಕೊಳ್ಬೋದು. ಯಾವ ಬದಲಾವಣೆ ಅಂತ ನಾವು ಇಲ್ಲಿ ನೋಡೋಣ. ಮೊದಲನೇದು ಬಂದ್ಬಿಟ್ಟು ಸ್ತನಗಳು ಮೃದುವಾಗುವುದು. ಗರ್ಭಧಾರಣೆಯ ಬಳಿಕ ಸ್ತನಗಳಲ್ಲಿ ಬದಲಾವಣೆ ಕಾಣೋದು ಸಹಜ. ಆದರೆ ಮೊದಲ ಹಂತವೆಂದರೆ ಸ್ತನಗಳ ಕೋಮಲ ಅಥವಾ ಮೃದುವಾಗುವುದು. ಹಾಗೆಯೇ ಸ್ತನಗಳ ಸುತ್ತ ಮುಳ್ಳು ಅಥವಾ ಜುಮ್ಮೆನಿಸುವಿಕೆಯನ್ನು ನಾವು ಅನುಭವಿಸುತ್ತೇವೆ. ಹೀಗಾಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಹಾರ್ಮೋನ್ಗಳು ಸ್ತನಗಳಿಗೆ ರಕ್ತ ಪೂರೈಕೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಇದು ಸಂಭವಿಸುತ್ತದೆ. ಗರ್ಭಧಾರಣೆಯ 1 ವಾರದೊಳಗೆ ನಿಮ್ಮ ಸ್ತನಗಳು ಎಷ್ಟು ಕೋಮಲವಾಗಿರುತ್ತದೆ ಎಂಬುದನ್ನು ನೀವು ಗಮನಿಸಬಹುದು. ಗರ್ಭಧಾರಣೆಯ ನಂತರ 3 ವಾರಗಳಿಂದ 4 ವಾರಗಳವರೆಗೆ ಸ್ತನಗಳಲ್ಲಿ ನೋವು ಕೂಡ ಕಾಣಿಸಿಕೊಳ್ಳುತ್ತೆ. ಎರಡನೇದು ಬಂದ್ಬಿಟ್ಟು ಹೆಚ್ಚು ತಿನ್ನುವ ಬಯಕೆ ಮತ್ತು ಆಹಾರ ಬೇಡ ಎನಿಸುವುದು. ಗರ್ಭಧರಿಸಿದಾಗ ಆಹಾರದ ಸೇವನೆಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಕೆಲವರಿಗೆ ಹೆಚ್ಚು ಬೇರೆ ಬೇರೆ ರೀತಿಯಾದ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಅನಿಸುತ್ತೆ. ಇನ್ನು ಕೆಲವರಿಗೆ ಆಹಾರದ ಬಗ್ಗೆ ವಾಕರಿಕೆ ಬರಬಹುದು. ವಾಕರಿಕೆ ಅಂದರೆ ಕೇವಲ ಅದು ಬಾಯಿಗೆ ಬಂದವ್ರ ಥರ ಆಗುತ್ತೆ, ಬಟ್ ಅದು ವಾಮಿಂಟ್ ಆಗಲ್ಲ. ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ತಲೆ ಸುತ್ತು ಬರುತ್ತೆ ಈ ಸಮಯದಲ್ಲಿ. ಆದರೆ ಕೆಲವರಿಗೆ ಜಾಸ್ತಿ ಹಸಿವು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಯಾಕಾಗುತ್ತೆ ಅಂದರೆ ಗರ್ಭಾವಸ್ಥೆಯ ಸಮಯದಲ್ಲಿ ಪ್ರೊಜೆಸ್ಟರಾನ್ ಎಂಬ ಒಂದು ಹಾರ್ಮೋನು ಈ ಭಾವನೆಯನ್ನು ಉಂಟು ಮಾಡುತ್ತದೆ. ಆದ ಕಾರಣ ಈ ಲಕ್ಷಣಗಳು ಕೇವಲ 22 ದಿನಗಳಲ್ಲಿಯೇ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಮೂರನೇದು ಬಂದ್ಬಿಟ್ಟು ಬೆಳಗ್ಗಿನ ಅನಾರೋಗ್ಯ. ಇದು ಗರ್ಭಧರಿಸಿದ 2 ವಾರಗಳ ನಂತರ ಬೆಳಗ್ಗೆನೇ ಅನಾರೋಗ್ಯ ಕಾಣಿಸಿಕೊಳ್ಳುತ್ತೆ. ಆದರೆ ವಾಂತಿ ಬರದೆ ವಾಕರಿಕೆಯ ಅನುಭವ 2ನೇ ವಾರದಿಂದ 6ನೇ ವಾರದವರೆಗೂ ಕೂಡ ಮುಂದುವರಿಯುತ್ತೆ. ಈ ಅನಾರೋಗ್ಯಕ್ಕೆ ಕಾರಣ ಏನಪ್ಪ ಅಂದರೆ HCG ಮಟ್ಟ ಹೆಚ್ಚಾಗ್ತಿರೋದ್ರಿಂದ ಕೆಲವೊಂದು ಟೈಮಲ್ಲಿ ಹುಷಾರು ತಪ್ಪುತ್ತೆ ಅಂತ ಹೇಳ್ಬೋದು. ಹಾಗೆ 4ನೇದು ಬಂದ್ಬಿಟ್ಟು ವೈಟ್ ಡಿಸ್ಚಾರ್ಜ್. ಇದು ಸಾಮಾನ್ಯವಾಗಿ ಪೀರಿಯಡ್ಸ್ ಟೈಮ್ಗಳಲ್ಲೆಲ್ಲ ಪೀರಿಯಡ್ ಆಗೋ ಮುಂಚೆ ನೀರು ಥರ ಹೋಗ್ತಾ ಇರುತ್ತೆ. ಆದರೆ ಗರ್ಭ ನಿಂತಿರೋದು ಕನ್ಫರ್ಮ್ ಇದ್ದರೆ ಇದು ಮಿಲ್ಕಿ ವೈಟಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇದು ಬಂದ್ಬಿಟ್ಟು ಸುಸ್ತು. ಆರಂಭದ ದಿನಗಳಲ್ಲಿ ಇಡೀ ದಿನ ದೇಹ ಹೆಚ್ಚು ಸುಸ್ತಾದಂತೆ ಅನುಭವವನ್ನು ಹೊಂದಿರುತ್ತದೆ. ಯಾಕಂದರೆ ದೇಹ ಮಗುವಿನ ಬೆಳವಣಿಗೆಗೆ ಹೊಂದಿಕೊಳ್ಳುವ ತಯಾರಾಗುವ ಕಾರಣ ದಣಿವಾದ ಅನುಭವವಾಗುತ್ತದೆ. ಸುಮಾರು 12 ವಾರಗಳವರೆಗೂ ಈ ರೀತಿ ಆಗುತ್ತೆ. ಹಾಗೆಯೇ ಆಗಾಗ ಅಳುವ, ಭಾವನಾತ್ಮಕವಾಗುವ ಮನಸ್ಥಿತಿಯನ್ನು ಹೊಂದಬಹುದು. ಆರಂಭದಲ್ಲಿ ಈ ರೀತಿ ಮೂಡ್ ಸ್ವಿಂಗ್ಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತವೆ. ಆಯಾಸ ಗರ್ಭಧಾರಣೆಯ ಖಚಿತವಾದ ಲಕ್ಷಣವಲ್ಲವಾದರೂ ಇದು ಸಾಮಾನ್ಯ ಗರ್ಭಧಾರಣೆಯ ಲಕ್ಷಣವಾಗಿದೆ ಮತ್ತು ಆಗಾಗ್ಗೆ ಬೆಳಗಿನ ಅನಾರೋಗ್ಯದಿಂದ ಸುಸ್ತು ಉಂಟಾಗುತ್ತದೆ. ಇದರ ಜೊತೆಗೆ ತಲೆನೋವು, ಕೈಕಾಲು ನೋವು, ಸೊಂಟ ನೋವು ಕೂಡ ಕಾಣಿಸಿಕೊಳ್ಳುತ್ತೆ. 6ನೇದು ಬಂದ್ಬಿಟ್ಟು ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಕಾಣಿಸ್ಕೊಳ್ಳೋದು. ಇದು ಪೀರಿಯಡ್ಸ್ ಟೈಮಲ್ಲೂ ಕೂಡ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆದರೆ ಅವಾಗ ಜಾಸ್ತಿ ಇರುತ್ತೆ. ಗರ್ಭ ನಿಲ್ಲುವ ಸಮಯದಲ್ಲಿ ಆಗಾಗ ಸ್ವಲ್ಪ ನೋವು ನಿಮಗೆ ಕಾಣಿಸ್ಕೊಳ್ಬೋದು. ಈ ಬದಲಾವಣೆಗಳು ಕೇವಲ 22 ದಿನಕ್ಕೆ ನಿಮಗೆ ಕಂಡುಬರುತ್ತೆ. ಇದರಿಂದ ನೀವು ಪ್ರೆಗ್ನೆನ್ಸಿಯನ್ನು ಪೀರಿಯಡ್ಸ್ ತಪ್ಪೋಕ್ಕಿಂತ ಮುಂಚೆನೇ ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು. ಇನ್ನಷ್ಟು ಹೆಚ್ಚಿನ ಪ್ರೆಗ್ನೆನ್ಸಿ ಟಿಪ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.